ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬಂದು ನೀವು ಬರ್ಡ್ಸ್ನ ಹೆಂಗೆ ಟೇಮ್ ಮಾಡೋದಂದರೆ ಬರ್ಡ್ಸ್ನ ಹೆಂಗೆ ಕೈ ಮೇಲೆ ಪಳಗ್ಸೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ನೋಡ್ಬೋದು. ಬರ್ಡ್ಸ್ ಟೇಮಿಂಗಲ್ಲಿ ಬಂದು ಎರಡು ವಿಧ ಇದೆ. ಒಂದು ಬಂದು ಅಂಗಡಿಯಿಂದ ಟೇಮ್ ಬರ್ಡ್ಸ್ ಇಸ್ಕೊಂಬರೋದು, ಇಲ್ಲಾಂದರೆ ಮನೇಲೇ ಅದು ಮರಿಯಿಂದ ಸಾಕಿ ಟೇಮ್ ಮಾಡೋದು. ಇವಾಗ ನೀವು ಪಿಕ್ಚರಲ್ಲಿ ನೋಡ್ಬೋದು, ನೀವು ಮರಿಯಿಂದ ನೀವು ಸಾಕ್ಬೋದು. ಅಂದರೆ ಮರಿನ ಬಂದು ತೊಗೊಂಬರ್ಬೇಕು ಅಂಗಡಿಯಿಂದ, ಇಲ್ಲಾಂದರೆ ನಿಮ್ಮ ಮನೇಲೇ ಮರಿ ಮಾಡಿರುತ್ತಲ್ಲ ಬರ್ಡ್ಸು, ಪೇರೆಂಟಿಂದ ಒಂದು ಸ್ಟೇಜಲ್ಲಿ ಬಂದು ನೀವು ಒಂದು 25-35 ದಿವಸ ಸ್ಟೇಜಲ್ಲಿ ಬಂದು ಅದು ಬಂದು ಮರಿನ ಎತ್ಬಿಡ್ಬೇಕು. ಅಂದರೆ ಮದರಿಂದ ಈ ಥರ ಮಾಡೋದ್ರಿಂದ ಬಂದು ನೀವೇ ಕೈ ಮೇಲೆ ಪಳಗಿಸ್ಕೊಬೋದು. ಕೈ ಮೇಲೆ ಪಳಗ್ಸೋದಂದರೆ ಟೇಮಿಂಗ್ ಅಂತಾರೆ. ಅಂದರೆ ಅದು ನೀವು ಈ ಥರ ಪಿಕ್ಚರಲ್ಲಿ ನೋಡ್ಬೋದು ನೋಡಿ, ಇದು ಬಂದು ಚಿಕ್ಕ ವಯಸ್ಸಿಂದನೇ ಅದು ಹ್ಯಾಂಡ್ ಫೀಡ್ ಮಾಡಿ, ಅಂದರೆ ಸಿರಂಜಲ್ಲಿ ಈ ಥರ ಅದಕ್ಕೆ ತಿನ್ನಿಸಿ ಬೆಳೆಸ್ಬೇಕು. 3 ಟೈಮಿಗೆ ತಿನ್ನಿಸ್ಬೇಕಾಗುತ್ತೆ. ಕೈ ಮೇಲೆ ಪಳಗ್ಸಂಗಿದ್ರೆ ನೀವು ಬಂದು ಬರ್ಡ್ನ ಬಂದು ಒಂದೇ ಬರ್ಡ್ ಇಟ್ಕೊಬೇಕು ಕೇಜಲ್ಲಿ. ಅಂದರೆ ಒಂದು ಬರ್ಡ್ ಇರೋದ್ರಿಂದ ಅದು ನಿಮ್ಮ ಹತ್ರ ಪಳಗುತ್ತೆ. ನೀವು ಎರಡು ಬರ್ಡ್ ಏನಾದ್ರು ಇಟ್ಕೊಂಡಿದ್ರೆ ಅದು ಬಂದು ಪಳಗಕ್ಕೆ ಸ್ವಲ್ಪ ದಿವಸ ಆಗುತ್ತೆ. ಮತ್ತು ಅದು ಬಂದು ನೀವು ಕೈಯಲ್ಲಿ ಎತ್ಕೊಂಡು ಈ ಥರ ಕೈ ಮೇಲೆ ಹಿಡ್ಕೊಂಡೇ ಇರಬೇಕು, ಅವಾಗ ಪಳಗುತ್ತೆ. ಮತ್ತು ಮೇಲೆಲ್ಲ ಜಾಸ್ತಿ ಮುಟ್ಟಕ್ಕೆ ಹೋಗ್ಬಿಡಿ, ಅದಕ್ಕೆ ಭಯ ಬಂದುಬಿಡುತ್ತೆ. ಮತ್ತು ಅದ್ರ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಬೇಕು. ಅದ್ರ ಜೊತೆ ಸ್ವಲ್ಪ ಹೊತ್ತಿದ್ರೆ ಅದು ಚೆನ್ನಾಗಿ ಪಳಗುತ್ತೆ. ಮತ್ತು ಈ ಥರ ಪಿಕ್ಚರಲ್ಲಿ ನೋಡ್ಬೋದು ನೋಡಿ, ಈ ಥರ ಎಲ್ಲ ಮಾಡ್ತಾಯಿದ್ರೆ ಅದು ಬರ್ಡ್ಸ್ ಬಂದು ನಮ್ಮ ಮೇಲೆ ಟ್ರಸ್ಟ್ ಮಾಡುತ್ತೆ. ಅಂದರೆ ನಮ್ಮ ಮೇಲೆ ನಂಬಿಕೆ ಇಕ್ಕುತ್ತೆ, ಅವಾಗ ಚೆನ್ನಾಗಿ ಪಳಗುತ್ತೆ ನಮ್ಮ ಮೇಲೆ. ಮತ್ತು ಅದಕ್ಕೆ ಬಂದು ಕೈಯಲ್ಲೇ ತಿನ್ನಿಸ್ಬೇಕು. ಕೈಯಲ್ಲಿ ಏನಾದರೂ ಒಂದು ಊಟ ಸನ್ಫ್ಲವರ್ ಸೀಡ್ಸ್ ಆ ಥರ ಕೊಡ್ಕೊಂಬಂದರೆ ಬಂದು ಅದು ನಮ್ಮ ಹತ್ರ ಜಾಸ್ತಿ ಪಳಗುತ್ತೆ. ಬರ್ಡ್ಸ್ ಪಳಗ್ಸೋದ್ರಿಂದ ಬಂದು ನೀವು ಎರಡು ವಿಧ ಇದೆ. ಬರ್ಡ್ಸ್ ಪಳಗ್ಸೋದ್ರಲ್ಲಿ ಅಂದರೆ ನೀವು ಟೇಮ್ ಮಾಡೋದ್ರಲ್ಲಿ ಒಂದು ಬಂದು ಅಂಗಡಿಯಿಂದ ಟೇಮ್ ಬರ್ಡ್, ಅಂದರೆ ಟೇಮ್ ಬರ್ಡ್ ಮಾರ್ತಾ ಇರ್ತಾರೆ ಪೆಟ್ ಶಾಪಲ್ಲಿ, ಅದು ಇಸ್ಕೊಂಬಂದು ನೀವು ಇಟ್ಕೊಂಡಿದ್ರೆ ಬಂದು ಅದು ಟೇಮ್ ಆಗಿರುತ್ತೆ ಆಲ್ರೆಡಿ. ಅಂದರೆ ಅವ್ರು ಟೇಮ್ ಮಾಡಿರ್ತಾರೆ. ಆ ಬರ್ಡ್ ಇಟ್ಕೊಂಡಿದ್ರೂ ನೀವು ಸಾಕ್ಕೊಬೋದು. ಇಲ್ಲಾಂದರೆ ನೀವು ಮನೆಯಲ್ಲೇ ಟೇಮ್ ಮಾಡಬೇಕಂದ್ರೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಅಂದರೆ ಚಿಕ್ಕ ವಯಸ್ಸಿಂದ ಹ್ಯಾಂಡ್ ಫೀಡ್ ಮಾಡಿ ಬೆಳೆಸಿ ಅದನ್ನು, ಅದು ಸೆಲ್ಫ್ ಈಟಿಂಗ್ ಸ್ಟೇಜ್ ಬಂದಮೇಲೆ ಅದು ಒಂದು 20-35 ದಿವಸ ತನಕ ಸೆಲ್ಫ್ ಸ್ಟೇಜ್ ಬಂದುಬಿಡುತ್ತೆ. ಆ ಟೈಮಲ್ಲಿ ನೀವು ಬಂದು ಅದನ್ನು ಒಂದೊಂದು ಕಾಳು, ಅಂದರೆ ನವಣಿ ಕಾಳು ಆ ಥರ ಸನ್ಫ್ಲವರ್ ಸೀಡ್ಸು ಕೊಡ್ಕೊಂಬಂದರೆ ಅದು ನಿಮ್ಮ ಹತ್ರ ಪಳಗುತ್ತೆ. ಮತ್ತು ಅದ್ರ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಬೇಕು. ಅಂದರೆ ಅದೇ ನೀವು ಅಂಗಡಿಯಲ್ಲಿಂದ ತರೋದಂದರೆ ಅದು ಆಲ್ರೆಡಿ ಪಳಗಿರುತ್ತೆ, ನೀವು ಕೈಯಲ್ಲಿ ಹಿಡ್ಕೊಂಡ್ರೂ ಏನು ಮಾಡೋಲ್ಲ, ಕಚ್ಚಲ್ಲ. ಮತ್ತು ಒಂದೊಂದು ಬರ್ಡೂ ಅಗ್ರೆಸಿವ್ ಇರುತ್ತೆ, ಅಂದರೆ ಸ್ವಲ್ಪ ಕಚ್ಚೋ ಥರ ಎಲ್ಲ ಮಾಡುತ್ತೆ. ಆ ಬರ್ಡಿಗೆ ಬಂದು ನೀವು ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಒಂದು ಬರ್ಡ್ ಇಟ್ಕೊಂಡಿರ್ತೀರಲ್ಲ ನೀವು, ಆ ಥರ ಬರ್ಡೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅದನ್ನು ನೋಡ್ಕೊಬೇಕು ಚೆನ್ನಾಗಿ. ಟೇಮ್ ಬರ್ಡ್ಸ್ನ ಬ್ರೀಡ್ ಮಾಡ್ಬೋದು ಅಂತ ಕೇಳಿದ್ರೂ ಬ್ರೀಡ್ ಮಾಡ್ತಾರೆ, ಎಷ್ಟು ಜನನೂ ಬ್ರೀಡ್ ಮಾಡೋವ್ರೆ. ನನ್ನ ಕೇಳಿದ್ರೂ ನಾನು ಬ್ರೀಡ್ ಮಾಡಿಸಿದ್ದೀನಿ ಕಾಕ್ಟೇಲ್. ನಾನು ಬ್ರೀಡ್ ಆಗುತ್ತೆ, ಏನಿಲ್ಲ, ಏನು ಇಶ್ಯೂ ಇಲ್ಲ, ಬ್ರೀಡ್ ಮಾಡಿಸ್ಬೋದು. ಟೇಮ್ ಬರ್ಡ್ಸ್ನ ಬ್ರೀಡ್ ಮಾಡಿಸ್ಬೋದು. ಅಂದರೆ ಗಂಡು ಟೇಮ್ ಆಗಿದ್ರೇನು ಪರವಾಗಿಲ್ಲ, ಹೆಣ್ಣು ಟೇಮ್ ಆಗಿದ್ರೇನು ಪರವಾಗಿಲ್ಲ, ಎರಡು ಜೊತೆ ಮಾಡಿಸ್ಬೋದು. ಟೇಮ್ ಮಾಡೋದ್ರಿಂದ ಏನು ಯೂಸ್ ಅಂತ ಕೇಳಿದರೆ, ಟೇಮ್ ಮಾಡೋದ್ರಿಂದ ಬರ್ಡ್ಸ್ ಬಂದು ನಿಮ್ಮ ಹತ್ರ ಚೆನ್ನಾಗಿ ಪಳಗುತ್ತೆ. ಮತ್ತು ನಿಮ್ಮ ಹತ್ರ ಚೆನ್ನಾಗಿ ಆಟ ಆಡ್ಕೊಂಡಿರುತ್ತೆ ಅಷ್ಟೇ. ಟೇಮ್ ಮಾಡೋದು ಬಂದು ನಿಮ್ಮ ಇಷ್ಟನೇ ಅಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ನೋಡ್ಕೊಂಡು ನೀವೇ ಬರ್ಡ್ಸ್ನ ಟೇಮ್ ಮಾಡ್ಕೊಬೋದು. ಈಸಿ ಪ್ರಾಸೆಸ್. ಈ ವಿಡಿಯೋನ ಫುಲ್ ನೋಡಿ.